ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಿ ನನ್ನ ಒಂದು ಚಾನಲ್. ಸೊ ಇವತ್ತು ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ತರ್ತಾ ಇದ್ದೀನಿ. ಸೊ ಒಂದು ಶಿಕ್ಷಕ ಅಭ್ಯರ್ಥಿಗಳಾದಂಥ ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ತೊಗೊಂಡ್ಬರ್ತಾ ಇದ್ದೀನಿ. ಸೊ ಆ ಇನ್ಫಾರ್ಮೇಷನ್ ಇಲ್ಲೇನು ಮಾಹಿತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್, ಬಿಫೋರ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬಾಜು ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡೋದಂದ್ರೆ ನಾನು ಹಾಕುವಂಥ ನೀವು ಫಸ್ಟ್ ನೋಡ್ಬೋದು. ಸೊ ಬನ್ನಿ, ಹಾಗಿದ್ರೆ ಲೇಟ್ ಮಾಡಿದೆ ಒಂದು ಇನ್ಫಾರ್ಮೇಷನ್ ಏನೆಲ್ಲ ಬಂದೈತೆ ನೋಡಿದ್ರೆ. ಸೊ ಒಂದು ವಿಷಯ ಇಲ್ಲಿ 2022 ಮತ್ತು 2023ನೇ ಸಾಲಿನಲ್ಲಿ ನಡೆದಂಥ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಅಂದರೆ ಒಂದು GPT ಏನು ಎಕ್ಸಾಮ್ಸ್ ಏನಿದೆ ನೋಡಿ 2022 ಮತ್ತು 2023 ಸೊ ಇಲ್ಲಿ ಆಯ್ಕೆಯಾದಂಥ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿಗೆ ಒಂದು ಪರೀಕ್ಷೆಗಳು ನಡೆದಿತ್ತು. ಸೊ ಇಲ್ಲಿ ಆ ಒಂದು ಎಲ್ಲ ಥರ ಒಂದು ಆಯ್ಕೆಯಾದಂಥ ಒಂದು ಶಿಕ್ಷಕರು 6ರಿಂದ 8ನೇ ತರಗತಿ ಆಯ್ಕೆಯಾದಂಥ ಶಿಕ್ಷಕರು ಸೊ ಹುದ್ದೆಗಳಿಗೆ ಒಂದು ಉಪನಿರ್ದೇಶಕರ ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರಿಗೆ ಒಂದು ಸಿಇ ವಲಯಗಳಲ್ಲಿ ಅಂದರೆ ಒಂದು ಶಾಲೆಯಲ್ಲಿನ ಖಾಲಿ ಹುದ್ದೆಗಳಿಗೆ ಒಂದು ಕೌನ್ಸಿಲಿಂಗ್ ಒಂದು ಮೂಲಕ ಒಂದು ಸ್ಥಳ ನಿಯುಕ್ತಿ ಮಾಡುವ ಕುರಿತು ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ಬರ್ತಾಯಿದೆ ಒಂದು ಇವತ್ತಿನ ವಿಡಿಯೋದಲ್ಲಿ. ಅಂದರೆ 2022 ಮತ್ತು 2023 GPT ಒಂದು ಎಕ್ಸಾಮ್ಸ್ ಕೂಡ ಒಂದು ನಡೀತು. ಸೊ ಅದರಂತೆ ಆಯ್ಕೆಯಾದಂಥ ಒಂದು ಅರ್ಹ ಅಭ್ಯರ್ಥಿಗಳು ಕೂಡ ಒಂದು ಶಿಕ್ಷಕರಾದರು. ಸೊ ಅಲ್ಲಿ ಅವರಿಗೆ ಒಂದು ಕೌನ್ಸಿಲಿಂಗ್ ಮೂಲಕ ಒಂದು ಸ್ಥಳವನ್ನು ನಿಯುಕ್ತಿ ಮಾಡೋ ಕುರಿತು ಸೊ ಇಲ್ಲಿ ಒಂದು ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿ ಕೂಡ ಒಂದು ಬಂದಿದೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ಯಾವ ಥರ ಒಂದು ಹುದ್ದೆಗಳು ಮತ್ತು ಇಲ್ಲಿ GPT ಇರ್ತಕ್ಕಂಥ ಒಂದು ಶಿಕ್ಷಕರು 6ರಿಂದ 8ನೇ ತರಗತಿಗೆ ಒಂದು ಉಪನಿರ್ದೇಶಕರ ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರಿಗೆ ಒಂದು ಸಿ ವಲಯದ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳವನ್ನು ನಿಯುಕ್ತಿ ಮಾಡುವುದು ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ಬರ್ತಾಯಿದೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಒಂದು ಪರೀಕ್ಷಿತವಾಗಿ ಒಂದು ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಕೂಡ ಒಂದು ಬರ್ತಾಯಿದೆ. ಸೊ ಇದು ಒಂದು GPTಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರ್ತದೆ. ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಶಿಕ್ಷಕ ಆಕಾಂಕ್ಷಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ.